ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಸ್ವಲ್ಪ ಎಲ್ರದ್ದು ಓವರ್ ಆಕ್ಟಿಂಗ್ ಆಗೋಯ್ತು, ದಯವಿಟ್ಟು ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಇವತ್ತಿನ ದಿನ ಲವ್ನ ಪಡ್ಕೊಳ್ಳೋರೆಷ್ಟೋ ಕಳ್ಕೊಳ್ಳೋರೆಷ್ಟೋ, ಪಂಚರ್ ಎಷ್ಟೋ ಪ್ಯಾಚ್ ಎಷ್ಟೋ ನನಗೆ ಬೇಕಾಗಿಲ್ಲ. ಆದರೆ ವ್ಯಾಲೆಂಟೈನ್ಸ್ ಡೇನ ಫೆಬ್ರವರಿ 14 ಯಾಕೆ ಆಚರಣೆ ಮಾಡ್ತಾರೆ ಯಾರಿಗಾದ್ರೂ ಗೊತ್ತಾ? ಯಾರಾದ್ರೂ ಬುದ್ಧಿವಂತರು ಇದ್ರೆ ಹೇಳ್ರಪ್ಪ. ಗ್ರೀಕ್ ಪ್ರಜೆ ವ್ಯಾಲೆಂಟೈನ್ ಅನ್ನೋನು ಪ್ರೇಮಿಗಳಿಗೆ ಮದುವೆ ಮಾಡಿಸಿದ್ದೀನ, ಅದಕ್ಕೆ. ಲೇ ಔಟ್ಡೋರು, ಗ್ರೀಕ್ ತನಕ ಯಾಕೆ ಹೋಗ್ತೀಯೋ? ನಮ್ಮ ಇಂಡಿಯಾಗ ಬಾರೋ. ನಮ್ಮ ಇಂಡಿಯಾದಲ್ಲಿ ಫೆಬ್ರವರಿ 14 ಲವರ್ಸ್ ಡೇನ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ, ಇವತ್ತಿಗೆ ಕರೆಕ್ಟ್ ಆಗಿ 9 ತಿಂಗಳಿಗೆ ನವೆಂಬರ್ 14 ಚಿಲ್ಡ್ರನ್ಸ್ ಡೇ. ಅಷ್ಟೇ ವಿಷಯ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಆಲ್ ಆಫ್ ಯು ಸಿಟ್ ಡೌನ್. ಆಲ್ ಆಫ್ ಯು ಸಿಟ್ ಡೌನ್. ಮಾಡೋದು ಪ್ಯೂನ್ ಕೆಲಸ. ಮೆಮೋ ಕೊಟ್ಬಿಟ್ಟು ಬಾರೆ ಅಂತ ಕಳಿಸ್ಕೊಟ್ರೆ ಲವ್ ಗಿವ್ ಅಂತ ಲೆಕ್ಚರ್ ಹೊಡ್ಕೊಂಡು ಸ್ಟೂಡೆಂಟ್ಸ್ ತಲೆ ಕೆಡಿಸ್ತಾ ಇದೆಯಲ್ಲ. ಏನ್ ಸರ್ ನೀವು? ಯು ಸಿ ದಿಸ್ ಆಲ್ ಜನರಲ್ ನಾಲೆಜ್, ನಿಮ್ಗೆ ಅರ್ಥ ಆಗಲ್ಲ. ಮದುವೆ ಆಗಿ ಸ್ಟೂಡೆಂಟ್ಸ್ ನ ಈ ರೀತಿ ಮಿಸ್ಗೈಡ್ ಮಾಡ್ತೀಯಲ್ಲ, ನಾಚಿಕೆ ಆಗಲ್ಲ ನಿನ್ ಜನ್ಮಕ್ಕೆ? ಮದುವೆನಾ ನನಗ? ಯಾರೋ ನಿಮ್ಗೆ ಕನ್ಫ್ಯೂಸ್ ಮಾಡಿದ್ದಾರೆ. ಹಾಗಾದ್ರೆ ನೀನು ಬ್ಯಾಚುಲರ್? ಐ ಆಮ್ ನಾಟ್ ಬ್ಯಾಚುಲರ್ ಬಟ್ ಸ್ಟಿಲ್ ಅನ್ಮ್ಯಾರಿಡ್. ಶಟ್ ಅಪ್. ಮದುವೆ ಆಗಿದೆ ಅಂತ ಸುಳ್ಳು ಹೇಳಿ ಕೆಲಸಕ್ಕೆ ಸೇರ್ಕೊಂಡಿದ್ಯಾ? ಅಕಾರ್ಡಿಂಗ್ ಟು ಕಾಲೇಜ್ ರೂಲ್ ಮದುವೆ ಆಗಿರೋರಿಗೆ ಮಾತ್ರನೇ ಇಲ್ಲಿ ಕೆಲಸ. ಐ ಆಮ್ ಗೋಯಿಂಗ್ ಟು ಡಿಸ್ಮಿಸ್. ಅಯ್ಯೋ ಸರ್, ಬೇಡ ಸರ್. ಐ ಆಮ್ ನಾಟ್ ಬ್ಯಾಚುಲರ್ ಬಟ್ ಸ್ಟಿಲ್ ಅನ್ಮ್ಯಾರಿಡ್. ಮ್ಯಾರಿಡ್, ಅನ್ಮ್ಯಾರಿಡ್, ಮ್ಯಾರಿಡ್, ಬ್ಯಾಚುಲರ್. ಏನಾರೋ ಹೇಳ್ದೆ, ನನ್ನ ಕನ್ಫ್ಯೂಸ್ ಮಾಡಬೇಡ. ಮೊದಲು ನಿನ್ ಹೆಂಡತಿನ ಕರ್ಕೊಂಬಂದು ಆಫೀಸಲ್ಲಿ ತೋರಿಸು. ಅಲ್ಲಿವರೆಗೂ ನೀ ಕೆಲ್ಸಕ್ಕೆ ಬರೋಣ. ಗೆಟ್ ಔಟ್. ಅಯ್ಯೋ ಸರ್, ಗೆಟ್ ಔಟ್. ಥ್ಯಾಂಕ್ ಯು ಸರ್. ಸೈಲೆನ್ಸ್. ಥ್ಯಾಂಕ್ ಯು. ಹಲೋ, ಎಕ್ಸ್ಕ್ಯೂಸ್ ಮಿ ಭಾವೇಶ್, ಒಂದು ನಿಮಿಷ ಬಾಯಿಲಿ. ಇವಳನ್ನ ಕರೀತಾಳ, ಒಂದು ನಿಮಿಷ ಬಂದೆ ಶಿಷ್ಯ. ಏನ್ ಸ್ಮಿತಾ? ವಿಶ್ ಯು ವೆರಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಭಾವೇಶ್. ನೀನುನಾ? ಅಯ್ಯೋ, ಬೆಳಗ್ಗೆಯಿಂದ ಇದನ್ನ ಕೇಳಿ ಕೇಳಿ ಸಾಕಾಗೋಗ್ಬಿಟ್ಟಿದೆ. ನಮ್ ದೇಶದ ಕ್ಯಾಲೆಂಡರ್ ಓಪನ್ ಮಾಡಿದ್ರೆ ಇವಾಗ್ಲೇ ತಿಂಗಳಿಗೆ 4 ಹಬ್ಬ, ಜೊತೆಗೆ ಇದೊಂದು ಅಡಾಪ್ಟ. ಇದೆಲ್ಲ ಬೇಕಾ? ಏನೇ ಆದ್ರೂ ಈ ಪ್ರೀತಿ ಕೊಡೋ ಮಜಾನ ಹಬ್ಬ ಕೊಡುತ್ತಾ? ಈ ಹುಡ್ಗಿರ್ಗೆ ಮಜಾ ಮಾತ್ರ ಬೇಕು, ನಿಜ ಬೇಕಾಗಿಲ್ಲ. ಅಯ್ಯೋ, ಇಷ್ಟಕ್ಕೆಲ್ಲ ಯಾಕೆ ಅರಳನೆ ಕೊಡ್ತಾರ ಮಕ್ಕ ಮಾಡ್ಕೊಂತ್ಯಾ? ನೋಡು, ಇದ್ರಲ್ಲ ನನಗೆ ನಂಬಿಕೆ ಇಲ್ಲ, ನಿನ್ಗಿದೆ. ಕೊಡಿಲಿ. ಇವೆಲ್ಲ ಸತ್ಯನೇ ಆದ್ರೆ ಇನ್ ಫ್ಯೂಚರ್ ನಾನು ನೀನು ಗಂಡ ಹೆಂಡ್ತಿರಾಗ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಬಾಯ್. ಏಯ್, ಗಿಫ್ಟ್ ಆಯ್ತು, ಲಿಫ್ಟ್ ಕೊಡ್ತೀನಿ ಬಾ. ನೀನು ಜಾಸ್ತಿ ನಡಿಬಾರ್ದು, ಸೌದೋಗ್ಬಿಡ್ತೀಯ. ನೋಡು, ನಾವ್ ಸರಿ ಇಲ್ಲ. ಸೈಲೆಂಟ್ ಆಗಿ ಸೈಡ್ ಅಲ್ಲಿ ಇಟ್ಬಿಡು. ನಮ್ ಶಿವಣ್ಣನ್ ಡೈಲಾಗ್ನ ಕಾಪಿರೇಟ್ ಇಲ್ದಲ್ಲ ಕಾಪಿ ಮಾಡಿ ನನ್ನೇ ಎದುರಿಸ್ತೀಯಾ? ಯು ಫೋರ್ಕಿ, ನಿನಗ್ ಮಾಡಕ್ ಬೇರೆ ಕೆಲ್ಸ ಇಲ್ವೇನೋ? ಕೈಯಲ್ಲಿ ಕಾರ್ಡ್ ಇಟ್ಕೊಂಡು ಹಲ್ಗಿಂಚ್ಕೊಂಡು ಐ ಲವ್ ಯು ಅಂದ್ರೆ ನಾನು ಒಪ್ಕೊಂಡ್ಬಿಡ್ತೀನಿ ಇಟ್ಕೊಂಡಿದ್ಯಾ? ಹೋಗೋ. ಲವ್ ಮಾಡೋದ? ಅದು ನಿನ್ನಂತ ಬಜಾರಿನ. ನಿನ್ನಂತ ಬಾಯ್ ಬಡ್ಕಿನ್ ಲವ್ ಮಾಡಿ ಮದ್ವೆ ಅಂತ ಆಗೋದಾದ್ರೆ ಯಾವನಾದ್ರೂ 2 ಕಿವಿ ಇಲ್ದಿಲ್ಲ ಕೆಪ್ಟನ್ ಮಗ ಆಗ್ಬೇಕಷ್ಟೇ. ಏನು ನನ್ನ ಗಂಡ ಕೆಪ್ಪ ಆಗ್ಲಿ ಅಂತ್ಯಾ? ನಿನ್ ಹೆಂಡತಿ 2 ಕಣ್ಣಿಲ್ದಿರೋ ಕುರುಡಿ ಆಗ್ಲಿ? ಅಯ್ಯೋ ಪಾಪಿ, ನನ್ನ ಹೆಂಡತಿನ ಕೂಡಿ ಆಗ್ಲಿ ಅಂತ್ಯಾ? ನಿನ್ನ ಕಂಡನ್ಗೆ ಅದೇ ಇಲ್ದಂಗ. ಏನು ನಿನ್ ಹೆಂಡತಿಗೆ? ಮುಂಚೆ ಅಮ್ಮ ಮಾರೈತಿ, ನಾನು ಹೇಳಿದಾಗಲ್ಲ. ಗಂಡಸಿಗೆ ಮುಖ್ಯವಾಗ್ಬೇಕಾಗಿರೋದು ಮೀಸೆ, ಅದಿಲ್ದಂಗಾಗ್ಲಿ ಅಂತ. ಮೊದ್ಲೇ ನಿನ್ ಬಾಯ್ ಸರಿ ಇಲ್ಲ. ನನ್ ಫ್ಯೂಚರ್ ಹೆಂಡತಿ ಬಗ್ಗೆ ಸಿಕ್ಕಾಬಿಟ್ಟೆ ಕನ್ಸುಗಳು ಕಟ್ಕೊಂಡಿದ್ದೀನಿ. ನೀನೇನಾದ್ರೂ ಶಾಪ ಹಾಕಿ ಅದು ನಿಜ ಆಗ್ಬಿಟ್ರೆ ಕಷ್ಟ. ಪ್ಲೀಸ್ ಶಾಪ ಹಾಕ್ಬೇಡ್ವೆ, ಪ್ಲೀಸ್. ನಿನ್ ಹೆಂಡತಿಗೆ? ಪಾಪು, ನನ್ ಗಂಡಗಲ್ಲ, ಪಾಪು. ನಿನ್ ಹೆಂಡತಿಗೆ. ಗುಡ್ ಮಾರ್ನಿಂಗ್ ಪಾಪು. ಕಾಫಿ ರೆಡಿ. ಪಾಪು, ಯಾಕಮ್ಮ ಕನ್ಸ್ಬಿತ್ತ? ಪಪ್ಪ, ನಿನ್ನೆ ದಿನ ಕಾಲೇಜಲ್ಲಿ ಯಾವನಾದ್ರೂ ರೇಗ್ಸಿದ್ನಾ? ರ್ಯಾಗ್ ಮಾಡ್ದಾ? ಹಾಗಿದ್ರೆ ಹೇಳಮ್ಮ, PM ಇಂದ ಹಿಡಿದು CM ವರೆಗೆ ಅವನು ಯಾರ ಮಗನೇ ಆಗಿರಲಿ, ಅವನ ಮೇಲೆ ಕೇಸ್ ಬುಕ್ ಮಾಡಿ ಕೋರ್ಟಿಗೆ ಗೆಳಿತೀನಿ. ಈ ರಿಟೈರ್ಡ್ ಜಡ್ಜ್ ಹನುಮಂತಪ್ಪನ ಕರಾಮತ್ ಏನು ಅಂತ ನಾನು ತೋರಿಸ್ತೀನಿ.
ಇಂಡಿಯನ್ ಪೀನಲ್ ಕೋಡ್ 354 ಸೆಕ್ಷನ್ ಪ್ರಕಾರ ರ್ಯಾಗ್ ಮಾಡಿದ್ರೆ 5,000 ರೂಪಾಯಿ ದಂಡ, 2 ವರ್ಷ ಒಳಗೆ. ಗೊತ್ತಾ ನಿನಗೆ? ಪಾಪ ಅಂತ ಸೀನ್ ಏನು ನಡೆದಿಲ್ಲ. ಯಾಕೆ ಸುಮ್ನೆ ಸೆಕ್ಷನ್ ಹೇಳಿ ಹೆದರ್ಸ್ತೀರಾ? ಅಲ್ಲಮ್ಮ, ಈಗಿನ ಕಾಲದ ಹುಡುಗರ ಬುದ್ಧಿ ಕೋತಿಗೆ ಓಡ್ಕಾ ಕೊಡಿಸ್ದಂಗೆ. ಯಾವ ಟೈಮ್ನಲ್ಲಿ ಯಾವನು ಕ್ವಾಟ್ರೆ ತಗೋತಾನೋ ಆಸಿಡ್ ಬಾಟ್ಲೆ ತಗೋತಾನೋ ಗೊತ್ತಾಗಲ್ಲ. ಅಂತ ಪೋಲಿ ಹುಡುಗರು ನಮ್ ಕಾಲೇಜಲ್ಲಿ ಯಾರು ಇಲ್ಲ ಪಾಪ, ಸ್ವಲ್ಪ ತರ್ಲೆಗಳು ಅಷ್ಟೇ. ಓ, ನಂತರ ನಾನು ಅಷ್ಟೇ ಕಾಲೇಜ್ ಡೇಸ್ ಅಲ್ಲಿ ಸಿಕ್ಕಾಪಟ್ಟೆ ತರಲೆ ಮಾಡ್ತಿದ್ದೆ. ನಿನ್ ಗೊತ್ತಾ, ಕಾಲೇಜ್ನಲ್ಲಿ ನಿಮ್ಮ ಅಮ್ಮನ್ ರೇಕ್ಸಕ್ ಹೋಗಿ ಕೆನ್ನೆಗ್ ಬರ್ತಿದ್ಲು. ಆಮೇಲೆ ಪಾಪು ಕಾಪಿ ಕಾಪಿ ಅಪ್ಪ, ಕಾಲೇಜಿಗೆ late ಆಯ್ತು, ಬೇಡ. ಕಾಫಿ ತಗೊಳ್ಳೆ ಮಾರಾಯ್ತಿ. ಹೋಗಿ ನಿನಗ್ ನಾನು ಬುದ್ಧಿ ಹೇಳ್ತೀನಲ್ಲ. ಕ್ಯಾರಿಯರ್ ತಗೊಳ್ಳಿ. ಬರ್ತೀನಿ. ಹೋಗಿ ಬನ್ನಿ. ಹೋಗಿ ಬರ್ತೀನಮ್ಮ. ಸರಿಪ್ಪ. ಅಪ್ಪ ಬರ್ತೀನಪ್ಪ. ಆಯ್ತಪ್ಪ. ಭವೇಶ್, ಏನಪ್ಪ? ಸೈಕಲ್ ಪಂಕ್ಚರ್ ಆಗಿದೆ, ನನ್ನ ಸ್ವಲ್ಪ ಮಂಡ್ಯ ಹತ್ರ ಬಿಟ್ಬಿಡ್ತೀಯಾ? ಬನ್ನಿಪ್ಪ. ಮುಂದೆ ನೋಡ್ಕೊಂಡು ಓಡಿಸಪ್ಪ. ಎಲ್ಲಿ ನೋಡ್ತಾ ಇದ್ದೆ ನೀನು? ಎದುರುಗಡೆ ಗಾಡಿಗಳು. ಆ ಶೋಕೇಸ್ ಬೆಳ್ಳಿ ಟಿ ಶರ್ಟ್ ಚೆನ್ನಾಗಿದೆ ಅಲ್ವೇನಪ್ಪ? ಭವಿಷ್ ಸರ್ 95. ಅಲ್ಲಯ್ಯ, ನಿಮ್ಮಮ್ಮ ಸಿಕ್ತಾಗೆಲ್ಲ ಮನೇಲಿ ಪುಸ್ತಕನೇ ಹಿಡಿಯಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ. ನಿನ್ ತಲೆ ಅದ್ ಹೆಂಗೆ 95% ತೆಗೆದೆ ನೀನು? ಸರ್, ನಿಮ್ಮಂತ ಗುರುಗಳು ಇರ್ಬೇಕಾದ್ರೆ ಮನೇಲಿ ಬೇರೆ ಪುಸ್ತಕ ಹಿಡ್ದು ಓದ್ಬೇಕಾ ಸರ್? ನಿನ್ ತಲೆ ಜಾಸ್ತಿ ಆಯ್ಸಿಡ್ ಬೇಡ, ಕುತ್ಕೋ ತಗೋ. ಥ್ಯಾಂಕ್ ಯು ಸರ್. ಗೌರಿ Sir? 93%. ವೆರಿ ಗುಡ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ಸುಬ್ರಮಣಿ ಸರ್ 45. ಅಲ್ಲಯ್ಯ, ಎಲ್ಲಾ ಸಬ್ಜೆಕ್ಟ್ 95 ಅಂಡ್ ಎಬೋ ತಗೋತೀಯ. ನಿನ್ ತಲೆ ನನ್ ಸಬ್ಜೆಕ್ಟ್ ಅಲ್ಲಿ ಯಾಕೆ ಇಷ್ಟು ವೀಕು? ನೀನೇ ಬೇಕು, ನಾವೆಲ್ಲ ಸ್ಟ್ರಾಂಗ್. ಯಾರದು ಮರ್ಯಾದಿಲ್ಲ? ನಾನು PUC ಓದ್ತಿದ್ದಾಗ 90 ಅಂಡ್ ಎಬೋ ತಗೋತಾ ಇದ್ದೆ, ಗೊತ್ತಾ? ಈಗ ಕ್ವಾಟ್ರ ಯಾರದು ಗುರುಗಳು ಮರ್ಯಾದಿಲ್ಲ? ನಾನ್ ಸೆನ್ಸ್. ಈ ಪ್ರಿನ್ಸಿ ಸರಿಯಾಗಿ ತಲೆಗೆ ಹುಳ ಬಿಟ್ಬಿಟ್ನಲ್ಲ. ಯಾರನ್ನ ಹೆಂಡತಿ ಅಂತ ಕರ್ಕೊಂಡು ಹೋಗ್ಲಿ, ಎಲ್ರು ಎಂಗೇಜು. ಹಲೋ, ಅಣ್ಣ, ಒಂದ್ ಕಾಲದಾಗೆ ನಮ್ಮ ವಂಶಸ್ಥರು ವಿಜಯನಗರದಾಗೆ ಮುತ್ತು ರತ್ನ ಮಾರ್ತಿದ್ರಣ್ಣ. ನನಗೀಗ ತೀ ಬಂದ್ಬಿಟ್ಟೈತೆ. ಹಲೋ ಅಲ್ಲ ಬೆಕ್, ಹಲೋ ಮಿಸ್ ಬೆಕ್, ಪ್ಲೀಸ್ ಕಮ್. ನಿಮ್ಮನ್ನೇ ಬನ್ನಿ. ನಾನಾ? ಬಾವ ನಿನ್ನೆ ಬಾ, ತುಂಬಾ ಕೆರಿಬೇಡ, ಬೇಗ ಬಾ. ಮಗು ಊಟ ಮಾಡಿ 2 ದಿವಸ ಆಯ್ತು ಸರ್. ಅಯ್ಯೋ, ಮಗು ಊಟ ಮಾಡಿ 2 ದಿವಸ ಆಯ್ತಾ? 2 ರೂಪಾಯಿ ಇದ್ರೆ ಕೊಡಿ ಸರ್. ಅಯ್ಯೋ, 2 ರೂಪಾಯಿ ಸಾಕಾ? ಹೋಗ್ಲಿ, ಒಂದು 5 ರೂಪಾಯಿ ಕೊಡಿ ಸರ್. ಜೋಬಲ್ಲಿ ಇರೋದೆಲ್ಲ ಕೆಲ್ಕೊಂಡ್ಬಿಡಂಗಳಲ್ಲಪ್ಪ. ಒಂದು ಸರಿ 2 ಅಲ್ಲ 3 ಅಲ್ಲ, ನಿನಗೆ 100 ರೂಪಾಯಿ ಕೊಡ್ತೀನಿ. ಆಗುತ್ತೆ, ನಾನು ಹೇಳಿದ ಕೆಲಸ ಮಾಡು, ಆಮೇಲೆ ಕೊಡ್ತೀನಿ. ನಿನಗೆ ಸುಳ್ಳು ಹೇಳಕ್ ಬರುತ್ತಾ? ಸುಳ್ಳ? ಈ ವೇಷನ ಸುಳ್ಳು ಸರ್. ಸುಳ್ಳ? ಅಯ್ಯ, ಈ ಮಗು ನಾನಲ್ಲ, ಬಾಡ್ಗೆದು. ಇದು ಸುಳ್ಳ. ಇವನೇ ಹೆಂಡತಿ ಅಂತ ಕರ್ಕೊಂಡೋಗಿ ಪ್ರಿನ್ಸಿಪಲ್ನ ನಂಬಿಸ್ಬಿಡ್ಬೇಕು. ಎಕ್ಸ್ಕ್ಯೂಸ್ ಮೀ, ನಮಸ್ಕಾರ ಸರ್. ಬರಯ್ಯ, ಹೆಂಡ್ತಿನ ಕರ್ಕೊಂಬ ಅಂತಂದ್ರೆ ಇಷ್ಟು ದಿವಸ ಬೇಕಾ? ಯಾರ ಇವರು? ನನ್ನ ಹೆಂಡ್ರು ಸರ್, ಮೈ ವೈಫ್. ನಮಸ್ಕಾರ ಸ್ವಾಮಿ. ಪರವಾಗಿಲ್ಲ ಕಣಯ್ಯ, ನನ್ನ ಹೆಂಡತಿಗಿಂತ ನಿನ್ನ ಹೆಂಡತಿನೇ ತುಂಬಾ ಚೆನ್ನಾಗಿದ್ದಾಳೆ. ಅದಕ್ಕೆಲ್ಲ ಎಲ್ಲ ಕಡೆ ಬರ್ಸ್ಕೊಂಡ್ ಬಂದಿರ್ಬೇಕು ಸರ್. ಏನು? ಅಲ್ಲ, ಹಣೆ ಬರಹ ಸರ್, ಹಣೆ ಬರಹ. ಏನಯ್ಯ, ಯಾವ ಆಂಗಲ್ ನಿಂದ ನೋಡಿದ್ರು ಮ್ಯಾರಿಡ್ ವುಮನ್ ತರ ಕಾಣ್ತಾನೆ ಇಲ್ವಲ್ಲ? ಎಲ್ಲಮ್ಮ, ನಿನ್ ತಾಳಿ ತೋರ್ಸು. ತಾಳಿ ಪರವಾಗಿಲ್ಲ